ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ವತಿಯಿಂದ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ ಅವರಿಗೆ ಮನವಿ. ಇಲ್ಲಿ ಸಿರಿ ಇದೆ, ಸಿರಿ ಅಂತ ಇದೆ, ಅಲಂಪುರದಿಂದ ಆಚೆ ಒಂದು ಸಿರಿ ಅಂತ ಕಫೆ ಅಂತ ಇದೆ. 14 ಎಕರೆ ಅದು ಸರ್ಕಾರಿ ಜಮೀನು. ಇದು ಒಳ್ಳೊಳ್ಳೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗ್ತಾರೆ. 2019 ಪಾರ್ಟಿ ಹೌದು, ಒಳ್ಳೆ ಅಧಿಕಾರಿಗಳು ಎಲ್ಲರದ್ದು ಇದೆ, ಪೂರ್ತಿ ಇದೆ. DC ಅವರು ಆದೇಶ ಕೊಟ್ಟಿದ್ದಾರೆ, 2019 ಇದೆ. ಅದನ್ನು ಹೊಡೆದಾಕ್ಬೇಕು ಅಂತ ಆದೇಶ ಕಾಪಿ ಇದೆ. ನೀವು ಬರೋ ತನಕ ಕಾಯ್ತಿದ್ದೆ ನಾನು. ಅದು ಪೂರ್ತಿ ಅಂದರೆ ಹೇಳ್ಬಾರ್ದು ಸರ್, ಅಷ್ಟು ಜನ ಇದ್ದಾರೆ. DC ಅವರು ಆದೇಶ ಕೊಟ್ಟಿದ್ದಾರೆ, ಆದರೆ ಅಧಿಕಾರಿಗಳು ಹೆದರ್ಕೊಂಡು ಕೂತಿದ್ದಾರೆ. ಇದು ಪೂರ್ತಿ ಇದೆ ನೋಡಿ ಸರ್, ಸ್ಕೆಚ್ ಸಮೇತ ಇದೆ. 75 ಕೋಟಿ ಆಸ್ತಿ ಸರ್, ಸರ್ಕಾರ ಪೂರ್ತಿ ಆದೇಶ ಇದೆ ಸರ್, ಹೊಡಿಬೇಕು ಅದು ಅಂತ ಆದೇಶನೂ ಇದೆ. ಆಮೇಲೆ ಅಳತೆನೂ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇದನ್ನು ನೀವೇ ಈಗ ಇದಕ್ಕೆ ಸೂಕ್ತ ವ್ಯಕ್ತಿ ಅಂದ್ರೆ ನೀವೇ ಅಂತ ನಾನು ನಿಮಗೆ ಕೊಟ್ಟಿದ್ದೆ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷರಾದ ನೂರುಲ್ಲಾ ಖಾನ್ ಅವರು ಮಾತನಾಡಿ, ಚಿಕ್ಕಮಗಳೂರು ತಾಲೂಕು ಕಸಬಾ ಹೋಬಳಿ ಅರಳುಗುಪ್ಪೆ ಗ್ರಾಮದ ಸರ್ವೆ ನಂಬರ್ 16ರಲ್ಲಿ 14 ಎಕರೆ 29 ಗುಂಟೆ ಸರ್ಕಾರಿ ಬೀಡು ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದು, ಒತ್ತುವರಿ ಖುಲ್ಲಾಪಡಿಸಿ ಕಂದಾಯ ಇಲಾಖೆ ವಶಕ್ಕೆ ಪಡೆದುಕೊಂಡು ಒತ್ತುವರಿದಾರರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಉಸ್ತುವಾರಿ ಕಾರ್ಯದರ್ಶಿಗಳಾದಂತಹ ರಾಜೇಂದ್ರ ಕುಮಾರ್ ಕಟಾರಿಯಾ ಅವರಿಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಿಂದ ಎಲ್ಲ ಪದಾಧಿಕಾರಿಗಳು ಚಿಕ್ಕಮಗಳೂರಿನ ಅಲಂಪುರ ಗ್ರಾಮದ ಸರ್ವೆ ನಂಬರ್ 16ರ ಸಿರಿ ಕಫೆ ಅಂತ ಒಂದು ರೆಸಾರ್ಟು ಜೊತೆಯಲ್ಲಿ ಲಾಡ್ಜ್ ಮಾಡಿಕೊಂಡು, ಅದು ಬೇನಾಮಿ ಆಸ್ತಿ, ಸರ್ಕಾರದ ಆಸ್ತಿನ ತನ್ನ ವಶಕ್ಕೆ ಭೂ ಪರಿವರ್ತನೆ ಮಾಡೋಕ್ಕೆ ಯಾವುದೇ ಆಶ್ವಾಸನೆ ಇಲ್ಲದೆ ಅಧಿಕಾರಿಗಳ ಜೊತೆ ಒಂದು ಹೊಂದಾಣಿಕೆ ಮಾಡ್ಕೊಂಡು ಅದನ್ನು ಕಬಳಿಸ್ಕೊಂಡಿದ್ದಾರೆ. ಅದು ಸುಮಾರು ಪಕ್ಷ 75 ಕೋಟಿ ಆಸ್ತಿ, ಅದು ಸರ್ಕಾರದ ಆಸ್ತಿ ತೊಗೊಂಡಿದ್ದಾರೆ. ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಅಧಿಕಾರಿಗಳಿಗೆ ತಹಸೀಲ್ದಾರ್ ಅಳತೆಯಾಗಿ ಅದನ್ನು ಡೆಮಾಲಿಸ್ಟ್ ಮಾಡಬೇಕು ಅಂತ ಈಗಾಗಲೇ ಆದೇಶ ಕೊಟ್ಟಿದ್ದರು. ಆದರೆ ಒಂದು ಅಧಿಕಾರಿಗಳ ಒಂದು ಮುಷ್ಟಿಯಿಂದ ಅದರ ಹಿಂದೆ ಸಿಕ್ಕ ಒಬ್ಬ ಪ್ರಭಾವಿ ರಾಜಕಾರಣಿಗಳಿರುವ ಸಂಶಯ ಇದ್ದಿದ್ದಕ್ಕೆ ಇವತ್ತು ಕಟಾರಿ ಅವರಿಗೆ ನಾವು ಸಂಪೂರ್ಣ ದಾಖಲಾತಿ ಮುಖಾಂತರ ಇವರಿಗೆ ಇವತ್ತು ಕೊಟ್ಟಿದ್ದೀವಿ. ಈ ತಕ್ಷಣವೇ ಸಿರಿ ಕಫೆನ ಡೆಮಾಲಿಸ್ಟ್ ಮಾಡಬೇಕು, ಅದನ್ನು ಬಡವರಿಗೆ, ಮನೆ ಇಲ್ಲದವರಿಗೆ ಮನೆ ಕಟ್ಕೊಡ್ಬೇಕು ಆ ಜಾಗದಲ್ಲಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ವಿನಂತಿ ಮಾಡ್ತಾರೆ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಶರತ್, ಉಪಾಧ್ಯಕ್ಷರಾದ ರಮೇಶ್, ನಗರಾಧ್ಯಕ್ಷರಾದ ಸುಮಂತ್, ಆಟೋ ಘಟಕದ ಅಧ್ಯಕ್ಷರಾದ ಸುನಿಲ್ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು.